ಕೆಲಸ ಮಾಡಿ ಬಂದು ಸಾಕು ಹೋತ. ಎದಕ್ಲೇ ಮಕ್ಕೊಂಡಿಯಲ್ಲ ಅಳಕತ್ತೀಯ? ಯಾಕೇನಾತ? ಬೈದ್ಲ ನಮ್ಮವ್ವ? ಅವ್ರೇನು ಬೈದಿಲ್ಲ. ಮತ್ತೆ ಏನಾತ? ಅಲ್ಲ, ನೀವು ಮಾಡ್ತಿರೋದು ಸರಿ ಅಂತ ನಿಮಗಾರ ಅನ್ಸಕತ್ತೈತ? ನಾನೇನು ಮಾಡಿದ್ನಿ ಮರೆಯ? ಏನಾತ? ಅಲ್ಲ, ಒಂದು ವೇಳೆ ನಿಮಗೆ ಕೆಲಸದ ಕಡೆ ಬೇರೆ ಕಡೆ ಹೋಗೋದು ಬಂದ್ರೆ ನಾನು ನಿಮಗೆ ಹಿಂದಿಂದ ಬರ್ತಿದ್ದಿಲ್ಲನ್ರಿ? ಎಷ್ಟಿದ್ದೀರಿ ನೀವು? ನಂದು ಹಿಂಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ನಾನು ನಿಮಗೆ ಏನಾರ ಕೇಳ್ತಿದ್ನೇನ? ನಾನೇನಾರ ಬೇರೆ ಮನೆ ಮಾಡೋಣ ಅಂತ ಅಂದಾಗೆಲ್ಲ ನೀವು ಬೇಡ ಅಂದ್ರಿ. ನಾ ಅದಕ್ಕೂ ಏನು ಅಂದಿಲ್ಲ ನಿಮಗೆ. ಹೋಗ್ಲಿ ಬಿಡು, ಇವ್ರಿಗೆ ಇಷ್ಟ ಇಲ್ಲ ಅಂತ ಸುಮ್ಮನಾಗೇನಿ. ತೀರ ಈಗ ಹಿಂಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ. ಕೆಲಸ ಬಿಡು ಅಂತಾರೆ. ಕೆಲಸ ಬಿಟ್ಟು ಮಾಡೋದೇನೈತಿ ಹೇಳ್ರಿ ಹಂಗಾರೆ ನೋಡೋಣ. ಅಲ್ಲ, 10-12 ಲಕ್ಷ ರೂಪಾಯಿ ನಾನು ಸಾಲ ಹರಿದೆ, ಹೌದಾ? ನಿಮ್ಮ ಅಪ್ಪಾರ್ದು ಖಾಲಿ ಪೀರಿ ನಾನು ಸೇವಿಂಗ್ಸ್ ಕೂಡ್ಸಿಟ್ಕೊಂಡಿದ್ರೊಳಗೆ ಸಾಲ ಹರಿದೆ. ಇಷ್ಟೆಲ್ಲ ನಾನು ಸಾಲ ಹರಿದೆ. ನನ್ನ ಹತ್ರ ಇದ್ದಿದ್ದು ರೊಕ್ಕನು ಈ ಕೈಯಾಗ 1 ರೂಪಾಯಿ ಇಲ್ಲ ನೆಟ್ಗೆ. ಈ ಟೈಮ್ನಾಗ ಕೆಲಸ ಬಿಡು ಅಂತ ಹೇಳಕತ್ತಾರೆ ನಿಮ್ಮ ಮನ್ಯಾಗ. ಕೆಲಸ ಬಿಟ್ಟು ನಾಳೆ ಎಲ್ಲದಕ್ಕೂ ನಾನು ನಿಮ್ಮ ಹತ್ರ ಕೈ ಚಾಚ್ಕೊಂಡು ನಿಂದ್ರಲ್ಲ ಹೇಳ್ರಿ ಹಂಗಾರೆ ನೋಡೋಣ. ಕಷ್ಟಪಟ್ಟು ಓದಿ ನನಗೆ ಕೆಲಸ ಬಿಡಬೇಕು ಅಂದರೆ ಎಷ್ಟು ಸಂಕಟ ಆಗಲ್ಲ ನನಗೆ. ನಾನು ಒಂದು ಕೆಲಸ ತೊಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿನಿ ಅನ್ನೋದು ನನಗೆ ಗೊತ್ತು. ಆ ಕೆಲಸ ಬಿಟ್ಟು ಈಗ ಇದ್ಕಿದ್ದಂಗೆ ನಾನು ಎಲ್ಲ ಒಟ್ಟು ನಿಮ್ಮವ್ವರು ಮಾಡ್ತಾರಲ್ಲ ಸಗಣಿ ಬಾಚಿ ಹಾಲಾಕ್ ಬರೋದು, ಅದಕ್ಕೆ ನಾನೇನು ಕಸ ಈ ಕೆಲಸಕ್ಕೆ ಹೋಗ್ತೀನಂತ ಸುಮ್ಮನದಾರ. ಮನೆಯಾಗಿದ್ರೆ ನಾಳೆ ಸುಮ್ಮನಿರ್ತಾರ. ನಡಿ ಸಗಣಿ ತೆಗಿ ನಡಿ, ಕಸ ಹೊಡಿ ನಡಿ, ಅಡುಗೆ ಮಾಡಿ ನಡಿ, ಇವೆಲ್ಲ ಹೇಳ್ತಾರೆ. ಇವೆಲ್ಲ ಮಾಡಬೇಕು ಅಂತ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಇಲ್ಲ. ನಾನು ಕೆಲಸ ಮಾಡಬೇಕು ಅಂತಲೇ ಓದೇನ್ರಿ. ನನಗೆ ಆಗಲ್ಲಪ್ಪ. ನಿಮ್ಗೆ ಎಷ್ಟು ರೀ ಬರ್ತೈತಿ ಪಗಾರ? ಎಷ್ಟು ಬರ್ತೈತಿ? 15,000 ಬರ್ತೈತಿ. 15,000 ರೂಪಾಯಿದಾಗ ಜೀವನ ಮಾಡೋಕ್ಕಾಗತ್ತೆ? ಈಗೇನಾಯ್ತು, ಮಕ್ಳು ಫೀಸ್ ಎಷ್ಟೈತಿ ಅಂತ ಗೊತ್ತಾ ನಿಮ್ಗೆ? ಇಂಗ್ಲೀಷ್ ಮೀಡಿಯಮಿಗೆ ಹಾಕೋ ಮಕ್ಳದು ಹೆಂಗೆ ಮುಂದೆ ಜೀವನ? 60-70 ಸಾವಿರ ಬರೀ ಮಕ್ಕಳ ಫೀಸ್. ಅದು ನರ್ಸರಿ LKG UKGಗೆ ಐತಿ. ಅಷ್ಟು ಡೊನೇಷನ್ ಎಲ್ಲ ಕೇಳ್ತಾರೆ. ಡೊನೇಷನ್ ಜೊತೆ ವಿತ್ ಫೀಸ್ ಗೊತ್ತನ? ಇಷ್ಟೆಲ್ಲ ಐತಿ ಪ್ರಾಬ್ಲಮ್ಸ್. ಜೊತೆಗೆ ನಿಮಗೆ ಗೊತ್ತು, ನನಗೆ ಪಾರ್ಲರಿಗೆ ನಾನು ಹೋಗ್ತೀನಿ, ಹೇರ್ ಆಮೇಲೆ ನಾನು ಹೈಬ್ರೋ ಮಾಡಿಸ್ಕೊತೀನಿ, ಆಗಾಗ ನಾನು ಏನದು ಫೇಶಿಯಲ್ ಎಲ್ಲ ಮಾಡಿಸ್ಕೊತೀನಿ ಅಂತ ನಿಮಗೆ ಗೊತ್ತು. ಆತಪ್ಪ, ನಾ ಕೆಲಸ ಬಿಟ್ಟ ಮೇಲೆ ದಿನ ಹೋಗಲ್ಲ, ತಿಂಗಳಿಗೊಮ್ಮೆ ಹೋಗಲ್ಲ ಅಂತೇಳಿ ಇಟ್ಕೊರಿ. ಅಟ್ಲೀಸ್ಟ್ ಒಂದು 2 ತಿಂಗಳಿಗೊಮ್ಮೆ ಹೋದಾಗಾರ ನನಗೆ ಒಂದು ರೊಕ್ಕ ಬೇಕಾಕತ್ರಿ. ಅಷ್ಟು ಸುಲಭಕ್ಕಿಲ್ಲ. ನಾನು ಕೆಲಸ ಬಿಟ್ಟು ಮನೆಯಾಗಿರೋಕ್ಕಾಗಲ್ಲ. ಅದು ಅಲ್ಲದೆ ಈಗ ನನ್ನ ಅತ್ತಾಗ ಟ್ರಾನ್ಸ್ಫರ್ ಮಾಡ್ಯಾರಲ್ಲ, ಅಲ್ಲಿ ಹೋದ್ರೆ ನನ್ನ ಸ್ಯಾಲ್ರಿ ಹೈಕತ್ತಂತೆ. ತಿಂಗಳಿಗೆ ಕಮ್ಸೆ ಕಮ್ಮಿ ಅಂದರೂ 50,000-70,000 ಸಾವಿರದವರೆಗೂ ನಂದು ಸ್ಯಾಲ್ರಿ ಇದೈತಿ. ಅಂದರೆ 7.5 ಲಕ್ಷ ಪ್ಯಾಕೇಜ್ ಆಕೈತಂತೆ, ಗೊತ್ತನಾ? 7.5 ಲಕ್ಷ ಅಂದರೆ ವರ್ಷಕ್ಕೆ. ಹಂಗಾರ 60-62 ಸಾವಿರ ಮಟ್ಟ ಬರ್ಬೋದು ಅಲ್ಲ? ಹಾಂ, ಅರ್ಥ ಮಾಡ್ಕೊರಿ. ಅಲ್ಲಿ ಬರ್ರಿ, ನಿಧಾನಕ್ಕೆ ಟೈಮ್ ತೊಗೊಂಡು ಒಂದು ಯಾವ್ದಾರ ಕೆಲಸ ಹುಡುಕ್ರಿ. ಏನು ಆರಾಮಾಗಿ ಕೆಲಸ ಹುಡುಕಿ ಒಂದು 2 ವರ್ಷ, 1 ವರ್ಷ ಅಟ್ಲೀಸ್ಟ್ 1 ವರ್ಷ ಮಾಡೋಣ. 1 ವರ್ಷ ಆದಮೇಲೆ ಒಂದೇ ವರ್ಷ ನಾನು ಸರ್ ಕಡೆ ಕೇಳ್ಕೊತೀನಿ, ಸರ್ ಇಲ್ಲ ನನಗೆ ವಾಪಸ್ ನನಗೆ ವಾಪಸ್ ಅಲ್ಲಿಗೆ ಕಳಿಸ್ರಿ ಅಂತ ಕೇಳ್ಕೊಂಡು ವಾಪಸ್ ಈ ಕಡೆನೇ ಬಂದ್ರಾತ. ಏನಂತೀರಿ? ಈಗ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲನ? ಬರಂಗಿಲ್ಲ ರೀ ಹಾಗೆಲ್ಲ. ನಾನು ಸೇರಿದಾಗಿಂದನೂ ಇಲ್ಲೇ ಅದೀನಿ. ಹಂಗೆ ಕಳಿಸ್ದಾಗಾರ ನಾವು ಹೋಗಲೇಬೇಕಾಕತಿ. ಆ್ಯಕ್ಚುಲಿ ಈ ಹುಬ್ಳ್ಯಾಗ ಮಾಡತ್ತಿದ್ದಕ್ಕೆ ಇಷ್ಟು ಕಮ್ಮಿ ಪಗಾರ. ಬೆಂಗಳೂರನ್ನೇ ಮಾಡಿದ್ರೆ ಇದೇ ನನಗೆ ಇನ್ನೂ ಜಾಸ್ತಿ ಬರ್ತಿತ್ತು. ಅದು ಹೋಗಲಿ, ಬೆಂಗಳೂರು ಬೇಡ್ರಿ, ಈಗ ಎಲ್ಲಿ ಕಳಿಸ್ತಿದ್ದಾರೆ ಇದೇ ಥರ ನಾವು ಇನ್ನೂ ಬೇರೆ ಊರುಗಳಿಗೆ ಅವ್ರು ಕಳಿಸ್ದಾಗ ಹೋದ್ರೆ ನಮ್ಗೆ ಎಷ್ಟು ಸ್ಯಾಲ್ರಿ ಹಾಕತ್ತೆ ಗೊತ್ತನ? ಹೋಗ್ಲಿ, ಈಗ ಅದೆಲ್ಲ ಮಾತು ಬೇಡ ನನಗೆ. ಈಗೇನು ನನ್ನ ಜೋಡಿ ಬರ್ತೀರಾ ಬರೋದಿಲ್ಲ ಅಷ್ಟು ಹೇಳ್ಬಿಡ್ರಿ. ಲಾಸ್ಟ್ ನಾಳೆ ಹೋಗಲೇಬೇಕು ನಾನು. ನಂಗೆ ನಾಳೆ ಸಂಜೆ ಐತಿ ಟ್ರೈನ್ ಹೋಗ್ಬೇಕು. ಬಸ್ ಒಟ್ಟು ಹೋಗ್ಬೇಕು. ಹೆಂಗೆ ಬರ್ತೀರಾ? ಆಯ್ತು, ಹೋಗಂತು ಆಯ್ತಾ. ಮತ್ತು ನೀನು ಭಾಳ ಕೇಳಾಕತ್ತಿ, ಏನು ಮಾಡೋದು? ಸರಿ ಹೋಗಂತು. ಇಬ್ರು ಹೋಗನ್ 1 ವರ್ಷ, ಆಮೇಲೆ ಈ ಕಡೆ ಬರೋಣ. ಆಯ್ತು, 1 ವರ್ಷ ಅಷ್ಟೇ ಆತಾ. 1 ವರ್ಷದಾಗ ಅದು ಸುಟಿ ತೊಗೊಂಡು ಮತ್ತೆ ಆಗಾಗ ಬಂದು ಹೋಗೋಣ ಇಲ್ಲಿಗೆ. ಸರಿ ಆತ. ಏನು 1 ವರ್ಷ ಅನ್ನೋದ್ರಾಗ ಬರ್ತತೆ. ಹೋಗಿ ಹೇಳ್ರಿ ಅತ್ತಿಯರಿಗೆ ನೀವೇ. ಹೋಗಿ ಹೇಳ್ತೇನೆ. ಅಲ್ಲ ಸುಂದ್ರಿ, ಅವ ಯಾರು ನೋಡುವ, ಇದು ನನ್ನ ಮಗನ ಪರಿಸ್ಥಿತಿ. ಇಷ್ಟು ನೋಡಿಂದು ನಿನಗೇನು ಅಂತಃಕರಣ ಕರಗುದಿಲ್ಲನ? ಮೊದಲು ನೀವು ತಾಯಿ ಮಗ ಹೊರಗೋರಿ. ನನ್ನ ಮಗನಾರ ನೋಡಕ್ ಬಿಡು, ನನಗೊಂದಿಟ್ಟು ನೋಡ್ತೀನಿ. ಆತ, ಇಲ್ಲೇ ದೂರಿನ ಮನೆ ನೋಡ್ರಿ, ಎತ್ಕೊಳಕ್ ಹೋಗ್ಬೇಡ್ರಿ. ಅಲ್ಲವಾ, ಹಡದ್ ತಂದೆವ ಏನು ಅವನ ತಂದಿಗೆ ನೀನು ನೋಡಕ್ ಬೇಡ ಅಂತಿ ಅಂದ್ರೆ ಹೆಂಗಿದೆ? ತಂದಿ ಇವ್ರ ಅಂತ ಏನು ಗ್ಯಾರಂಟಿ ಅತ್ತಿಯಾರ? ಮೊದ್ಲ ನಾನು ಊರ ಅಡ್ಡಾಡಕ್ಕಿ ಇವ್ರು ಕಂಡವ್ರಿಗೆ ಹಲಕಿಸಿತೀನಿ. ನಾನು ನೋಡಿದ್ರೆ ಯಾರು ಸಿಕ್ಕರು ಬಿಡುದಿಲ್ಲ ಅಂತಲ್ಲೆಲ್ಲ ಹೋಗ್ತೀನಿ. ಇವ್ರ ತಂದಿ ಅಂತ ಹೆಂಗೆ ಹೇಳೋದು? ಅದಕ್ಕೆ ದೂರಿಂದ ನೋಡ್ರಿ ಅಂದೆ. ಆತು, ನಾನು ಅನ್ನಬಾರ್ದಾಗಿತ್ತ ಮಾತು ಅಂದನಿ. ಎಷ್ಟು ಸಲ ಅದನ್ನ ಹೇಳಿ 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 ಬೇಜಾರು ಮಾಡ್ತೀನಿ ನನಗೆ. ನಾನು ನಿನಗೆ ಆ ಮಾತು ಅನ್ನಬಾರ್ದಾಗಿತ್ತು ಅಂದನಿ. ಏನು ನನ್ನ ತಪ್ಪಾಗೈತೆ ಅಂತ ಹೇಳಾಕತ್ತೇನಲ್ಲ, ನಿನ್ನ ಕೈ ಮುಗಿತೀನಿ, ಕಾರಿಗೆ ಬೇಕಾದ್ರೂ ಬೀಳ್ತೇನೆ. ಕ್ಷಮಿಸಿಬಿಡು ನನ್ನ ಮಗನ ಜೋಡಿ ನಿನ್ನ ಜೋಡಿ ಬಾಳೆ ಮಾಡಕ್ಕೆ ನನಗೊಂದು ಅವಕಾಶ ಕೊಡು ಅಷ್ಟೇ. ನಾ ಮತ್ತೆ ಏನು ಕೇಳುವುದಿಲ್ಲ ನಿಂಗೆ. ನಾ ಬರುದಿಲ್ಲ. ಎದಕ್ಕೆ ಬರ್ಬೇಕು? ನೀವೇನು ನೆಟ್ಟಿಗಿದ್ರಿ ಈ ಕಡೆ ಬರೋರಲ್ಲ, ತೆಗಿಯತಿ ಅದಕ್ಕೆ ಬಂದಿರಿ ನಾಟಕ ಮಾಡ್ಕೊಂತ. ನಿಮ್ದೆಲ್ಲ ಗೊತ್ತೈತೆ ನನಗೆ. ಈಗ ಸುಮ್ಮನೆ ಮಾತು ಬೇಡ ನನಗೆ. ನಾ ಹೇಳಕತ್ತೇನಲ್ಲ, ನಾ ಬರುದಿಲ್ಲ. ಸುಮ್ಮನೆ ಹೊಳ್ಳೊಳ್ಳಿ ಬಂದು ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಮತ್ತೆ ಯಾರನ್ನಾರು ಊರನ್ ಮಂದಿ ಕರಿಬೇಕಾಕತಿ ಏನು? ನೀ ಏನಾರು ನನ್ನ ಜೋಡಿ ಬರಲ್ಲ ಬಾಳೆ ಮಾಡಲ್ಲ ಅಂದ್ರೆ
ಹಾಳೆ ಮಾಡೋದಂದ್ರೆ ನನ್ನ ಜೋಡಿ ಬಾ, ನನಗಷ್ಟ ನನಗೆ ಗೊತ್ತಿಲ್ಲ. ನನ್ನ ಮನೆಗೆ ನೀ ಬರಲ್ಲ ಅಂದ್ರೆ ನಾ ಈಸಾ ಕುಡಿತೇನೆ ಇಲ್ಲೇ ಹೇಳಂಗಾರ. ಮತ್ತು ನಾನೇ ಇಲ್ಲ ಅಂದಮೇಲೆ ಅವನ್ನೆಲ್ಲ ಯಾಕೆ ಹಾಕ್ಕೊಂಡಿರ್ತೀನಿ ನೀನು? ಈಸಾ ಕುಡಿತೇನೆ ಎಲ್ಲ ತೆಗ್ದುಗಿ. ನೀವು ಕಟ್ಟಿದ ತಾಳಿ ಯಾವಾಗ ಬಿಚ್ಚೋಗದಾತ್ ನಾನು ಏನ ನನಗೆಲ್ಲ ಗೊತ್ತೈತಿ. ಇವೆಲ್ಲ ನಾ ಹುಟ್ಟತ್ಲೆ ಬಂದಿರೋವನ್ನ ನಾ ಯಾಕೆ ತೆಗಿಲಿ? ಇನ್ನೂ ಹೆಚ್ಚಿಗೆ ಹಾಕೊಂಡು ಅಡ್ಡಾಡ್ತೀನಿ. ಸುಮ್ಮನೆ ಇಲ್ಲ, ನನಗೆ ಇವೆಲ್ಲ ಮಾತಾಡಕ್ಕೆ ಬರಬೇಡ್ರಿ. ನನಗೆ ಮೊದಲ ನೋಡ್ರಿ, ನನಗೆ ಮಾತಾಡಕ್ಕೆ ಮನಸ್ಸಿಲ್ಲ. ಯಾಕೆ ನೀವು ತಾಯಿ ಮಗ ಬಂದು ನನ್ನ ಕಿರಿಕಿರಿ ಮಾಡತ್ತೀರಿ? ನಾವು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲನ? ಎತ್ತಗಾರ ಹೋಗ್ಬೇಕನ್ನ ನಾವು? ಹಂಗನ್ಬೇಡವ, ಹಂಗನ್ಬೇಡ. ಇದಕ್ಕೆ ಹೊರಗ್ನಾಗ ನಾ ಸಾಯಕತ್ತೇನೆ. ನಾ ಸತ್ತಿನ ನನ್ನ ಬಗ್ಗೆ ಯಾರು ದಿಕ್ಕಿಲ್ಲ. ಆಗದಾಗ ಹೋತು. ಮಾಡಬಾರದ್ದ ಮಾಡ್ಯಾನ, ನಾನು ಮಾಡೇನಿ. ನಿನಗೆ ಅನ್ಯಾಯ ಮಾಡಿದ್ದಕ್ಕೆ ದೇವ್ರು ಚಲೋ ಶಿಕ್ಷೆ ಕೊಟ್ಟಾನ. ಕೈ ಮುಗಿತೇನೆ, ಕಾಲು ಬೀಳ್ತೇನೆ. ಬಂದ್ಬಿಡವ, ಬಂದ್ಬಿಡ. ಬೇಕಂದಷ್ಟು ಆಸ್ತಿ ಅಡುವೈತಿ. ಆ ಹುಡುಗ ಗಾಸ್ರಾಕತಿ. ನೀನ ರಾಣಿಗತೆ ಇರು. ನಾನೇನು ಮಾತಾಡಕ್ಕೆ ಹೋಗಲ್ಲ. ನನ್ನ ಮಗನ ಚಂದಾಗಿ ನೋಡ್ಕೊಂತ ಉಳ್ಕೊಂಬಿಡು ಅಷ್ಟೇ ಸಾಕು. ಯಾಕೆ ಹಿಂಗೆ ನನ್ನ ಜನ್ಮ ತಿನ್ನಕತ್ತೀರಿ ನೀವು? ನನಗಿಷ್ಟ ಇಲ್ಲಮ್ಮ, ಇಷ್ಟ ಇಲ್ಲ. ನಾ ಬರಕ್ಕೆ ಇಷ್ಟ ಇಲ್ಲ. ನಿಮಗೆ ಕಾಲು ಬೀಳ್ತೀನಿ. ನನಗೆ ಉಳಿದ ಜೀವನ ಹಿಂಗೆ ಕಳಿಬೇಕು ಅಂತ ಆಸೆ ಇರೋದು. ನನಗೆ ನಿಮ್ಮ ಮನೆಗೆ ಬರಕ್ಕೆ ಇಷ್ಟ ಇಲ್ಲ. ಅದು ಇಂಥ ಟೈಮ್ನಾಗ ನಿಮ್ಮ ಮಗನ ಸೇವೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನಾ ಬರಲ್ಲ. ನನ್ನ ಮಗನ ನಾನು ಕೊಡು. ಯಾ ಮಗ? ಆಗಲ್ಲಾರ ಹೇಳೇನಲ್ಲ, ನಿನಗ ಹುಟ್ಟಿಲ್ಲಮ್ಮ. ಹೋಗ, ನಾ ಯಾರಿಗೆ ಹಡ್ದೇನೆ ಹೋಗೋದನ್ನ. ಕೋರ್ಟ್ನ್ಯಾಗ ನಮ್ದು ಡೈವರ್ಸ್ ಆದಾಗ ನಾನು ಹೊಟ್ಟೆಗಿತ್ತದ. ಏನ ನಿನ್ನ ಮಗ ಅಲ್ಲದ. ಹೋಗು. ನಿನಗ ಎಬಸಾಕ ಕುಂದ್ರಸಾಕ ಒಬ್ರು ಬೇಕು. ಇನ್ನು ಆ ಖುಷಿನ ತಗೊಂಡೋಗಿ ಏನು ಮಾಡ್ತಿ? ನಾಚಿಕೆ ಆಗ್ಬೇಕು ಈ ಮಾತು ಕೇಳಕ್ಕೆ. ಇನ್ನೂ ತಗ್ಗಿಲ್ಲ ನಿಮ್ಮ ಶಿಟ್ಟು. ಇನ್ನೂ ನಿಮ್ದೇನು ಸೊಕ್ಕ ಮುರಿದಿಲ್ಲ. ನಾಟಕ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲೇ. ತಾಯಿ ಮಗ ಹೊಕ್ಕಿರು. ಏನು 4 ಮಂದಿ ಕರೆದು ಹಿರಿಯರ್ನ ಕುಡಿಸ್ಲು. ನಡಿಯಪ್ಪ ನಡಿ. ಇನ್ನೂ ಎಷ್ಟಂತ ಬೇಡ್ಕೊಳ್ಳೋದು ನಡಿ. ಆಗಲ್ಲ ನನಗೆ ಈ ಥರ ಬೇಡ್ಕೊಂತ ಇರಾಕ. ನಡಿಯಪ್ಪ ಅಣ್ಣಾರ, ಒಂದು ಈಟ್ ಬರ್ರಿ. ಇವನ್ನ ಎಬಸ್ಕೊ ಬರ್ರಿ. ಎಬಸ್ಕೊಂಡು ಗಾಡ್ಯಾಗ ಕರ್ಕೊ ಬರ್ರಿ. ಓಕೆವಾ? ಓಕೆ. ನಾವು ಮಾಡಿದ ತಪ್ಪು ನಾವು ಅನ್ಭವಿಸ್ತೇವೆ ಬಿಡ. ಬಾರಪ್ಪ. ಎಷ್ಟು ಹೇಳಿದ್ರು ಬಂದು ಕಾಡ್ತಾರ. ಅಲ್ಲ, ನಿಮ್ಮನ್ನ ಮುಂದೆ ಮಾತಾಡಕ್ ಬಿಟ್ಟು ಅವರೆಲ್ಲದಾರ ಪಿಸ್ರ್ಯಾರ. ಅವಾ ಈಗ ಅವ್ರು ಬಂದ್ರೆ ಸುಮ್ಮನೆ ಜಗಳ. ಈಗ ನಮಗೆ ಮಾತಾಡಂತ ಹೇಳ್ಯಾರಲ್ಲ, ಅವ್ರು ಏನು ಹೇಳ್ಬೇಕು ಅನ್ಕೊಂಡಾರ ಅದು ನಮ್ಮ ಮುಂದೆ ಹೇಳ್ಯಾರ. ಇಲ್ಲಿ ಕೇಳು. ನೋಡ್ದೆ ಶಾಂತಕ, ನೋಡ, ಹಡದ ತಾಯಿ ಮುಂದೆ ಮಾತಾಡಕತ್ತಿರ ಮಕ್ಕಳ ಮಾತು ಕೇಳ. ನಾವೇನು ಅನ್ಬಾರ್ದು ಅಂದೇವವ್ವ, ಸ್ವಲ್ಪ ಸಮಾಧಾನ ಕೇಳು. ಹೇಳ್ರಿಪ್ಪ. ಅದು ದೊಡವ ಬಂದ್ಲೋಡಪ್ಪ, ನಿನ್ ಹೆಂಡತಿ ಶೇಖರ ಬಂದ್ಲೋಡ. ನಾನೇ ಹೇಳ್ತೇನೆ ರೀ, ಮಾತಾಡ್ತೇನೆ ತಡ್ರಿ. ಆಂಟಿ, ನೀವು ನಮ್ಮ ಅತ್ತೆಯವ್ರ ಬೆಸ್ಟ್ ಫ್ರೆಂಡ್, ನಂಗೆ ಗೊತ್ತು. ಸೊ ನಾನು ನಿಮ್ಮ ಹತ್ರ ಅದಕ್ಕೆ ಮಾತಾಡೋಣ ಅಂತ ಬಂದಿದ್ದು. ಆಂಟಿ, ನಾವು ಇದ್ದಿದ್ದು ಸಿಟಿ ಒಳಗೆ, ಹೌದಾ? ಬಾಡಿಗೆ ಮನಿನೇ ಆಗಲಿ. ಬಟ್ ನಾವು ಇದ್ದಿದ್ದು ಹೆಂಗಂದ್ರೆ ಆಂಟಿ, ನಾವು ದೊಡ್ಡ ಮನೆಯಾಗ ಇದ್ದಿದ್ದು. ಅಲ್ಲಿ ಟಾಯ್ಲೆಟ್ ಬಚ್ಚಲ ಸಪ್ರೇಟ್. ಆಮೇಲೆ ಶವರ್ ಐತಿ, ನಳ ಐತಿ, ಯಾವುದು ತುಂಬಿಟ್ಕೋಬೇಕು ನೀರು ಅನ್ನಂಗಿಲ್ಲ. ಆಮೇಲೆ ಕುಡಿಯೋ ನೀರು ಅಷ್ಟೇ ಫಿಲ್ಟರ್ ಐತಿ. ಆಮೇಲೆ ಇದು ಏನದು ಮ್ಯಾಲಿನ ಟಾಕಿದೆ ಫಿಲ್ಟರ್ ಆಗಿ ಬರ್ತೈತಿ. ಆಮೇಲೆ ಸ್ವಲ್ಪ ಪೂಜೆಗಂತ ನಮ್ಮ ಮಮ್ಮಿ ಅದು ಕೂಡ ತುಂಬಿಟ್ಟಿರ್ತಿದ್ರು ಅಷ್ಟೇ. ಬೇರೆ ನಮ್ಗೆ ಯಾವುದು ನೀರು ತುಂಬು ಅದು ಮಾಡಿ ಇದು ಮಾಡಲ್ಲ. ಆಮೇಲೆ ನೆಲ ಒರೆಸೋದು ಕಸ ಹೊಡೆಯೋದು ಅಷ್ಟೇ, ಅದನ್ನು ಮಮ್ಮಿನೇ ಮಾಡ್ಕೊಂಡಿರ್ತಿದ್ರು. ಯಾವಾಗಾರು ಒಂದ್ಸಲ ನಾನು ಕಸ ಹೊಡೆದು ಕಲ್ಲು ಒರೆಸಿರ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ಟೆ. ಅದು ಒರೆಸಿರ್ತಿದ್ದೆ ಅಂದ್ರೆ ಏನೋ ಟೈಲ್ಸ್ ಪೂರ್ತಿ ಕ್ಲೀನ್ ಟೈಲ್ಸ್ ಇದ್ದಿದ್ದು. ಇಲ್ಲಿ ಹಾಲ್ನಾಗ ಅಷ್ಟೇ ಟೈಲ್ಸ್ ಇರೋದು. ಅಡುಗೆ ಮನೆಯಾಗಿಲ್ಲ. ಬಚ್ಚಲ್ ರೂಮ್ ಅಂತೂ ನೋಡೋ ಆಕಾರ ಇಲ್ಲ. ಇನ್ನು ಟಾಯ್ಲೆಟಾ ಯಪ್ಪ ದೇವ್ರೇ, ಅದಂತೂ ಎಷ್ಟು ವರ್ಷ ಆಗೈತೆ ತಿಕ್ಕನಂಗೆ ಐತಿ. ಎಲ್ಲದಕ್ಕೂ ನೀರು ಡ್ರಮ್ನಾಗ ತುಂಬಿ ಹಾಕೋಬೇಕು. ನಳ ಬಿಟ್ಟಾಗ ದೊಡ್ಡ ಹಬ್ಬ ಇದ್ದಂಗೆ ಪೈಪ್ ಹಚ್ಚಿ ಎಲ್ಲ ತುಂಬಿಸ್ಕೋಬೇಕು. ಕುಡಿ ನೀರು ಅಷ್ಟೇ ಕೊಡದಾಗ ತುಂಬಿಟ್ಕೋಬೇಕು. ಅದ್ರಾಗ ಕಸ ಹೊಡಿ ಹೊತ್ತಿನಾಗ ಎಲ್ಲ ಧೂಳು ಬೀಳ್ತೈತಿ. ಇಲ್ಲ ಬಾಯಿ ಮುಚ್ಚಬೇಕು ಕರೆಕ್ಟಾಗಿ. ಅದನ್ನ ನೀರು ತುಂಬಿಟ್ಟಿದ್ದೀನಿ 8 ದಿನಗಟ್ಟಲೆ ಕುಡಿಬೇಕು. ಅಯ್ಯೋ ಎಷ್ಟು ಒಂಥರ ಹೆಂಗಂದ್ರೆ ನನಗೆ ಇಲ್ಲೆಲ್ಲ ಮಿಸ್ ಮಾಡ್ಕೊಳಕತ್ತೀನಿ ಆಂಟಿ. ಆಮೇಲೆ ಅಲ್ಲಿ ಸೋಲಾರ್ ಐತಿ ನಮ್ದು. ನೀರು ಹಿಂಗೆ ಚಾಲು ಮಾಡ್ತಿದ್ದಂಗೆ ಬಿಸಿನೀರು ಬರ್ತೈತಿ, ತಣ್ಣೀರು ಬರ್ತೈತಿ. ಇಲ್ಲಿ ಹಂಗಿಲ್ಲ. ಇಲ್ಲಿ ಎಷ್ಟೊತ್ತಿದ್ರು ಅದು ಕಾಯಿಲ್ ಹಾಕಿ ಬಿಸಿ ಮಾಡ್ಕೋಬೇಕು. ಕಾಯಿಲ್ ಡೇಂಜರ್ ಅಂತಂದೇಳಿ ಅದನ್ನ ಹಾಕೋಕ್ಕಾಗಲ್ಲ. ಹಂಗಂತೇಳಿ ವಾಪಸ್ ಒಲಿ ಒಳಗೆ ಕಾಸ್ಕೋಬೇಕು. ಒಲಿ ಕಾಸ್ಕೊಳಕ್ಕೆ ಸಿಲಿಂಡ್ರ್ ಶಾರ್ಟೇಜ್ ಐತಿ. ಈಗಿಲ್ಲ ಸಿಲಿಂಡರ್ ಭಾಳ ತೊಂದರೆ ಇರೋದಕ್ಕೆ ಅದ್ರ ಮೇಲೆ ಕಾಸಕ್ಕಾಗಲ್ಲ. ಒಲೆಯಾಗ ಕಾಸ್ಕೋಬೇಕು. ಒಲೆಯಾಗ ನಮ್ಗೆ ಕಾಸ್ಕೊಳಕ್ಕಾಗಲ್ಲ. ಬೆಳಗ್ಗೆಯಿಂದನೂ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿರ್ತೀವಿ. ಕಾಲ್ಗೊಂದು ಸ್ವಲ್ಪ ಮೈಗೊಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಸ್ನಾನ ಮಾಡಿ ಮಕ್ಕೋಬೇಕು ಅನ್ಸತಿ. ಇಲ್ಲಿ ಎಲ್ಲದಕ್ಕೂ ಅಡಚಣೆ ಐತಿ. ನನಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ಇಷ್ಟಪಟ್ಟಿದ್ದು ಒಂದು ಬಟ್ಟೆ ಹಾಕೊಳಕ್ಕಾಗಲ್ಲ. ಒಂದು ಪ್ಯಾಂಟ್ ಶರ್ಟ್ ನನಗೆ ಇಷ್ಟ ಬಂದಂಗೆ ಜೀನ್ಸ್ ಇವೆಲ್ಲ ಹಾಕೊಂಡ ತಕ್ಷಣ ಒಂಥರ ಏನೋ ಈಕೆ ತಪ್ಪು ಮಾಡ್ಯಾಳನ, ಕೊಲೆ ಮಾಡಿನೇ ಈ ಏರಿಯಾಕ್ಕೆ ಬಂದಾಳೇನ ಅನ್ನಂಗೆ ಎಲ್ಲರೂ ಮಕ ನೋಡೋದು. ಒಂಥರ ಮಕ ನೋಡೋದಕ್ಕೆ ಅದನ್ನು ಸಾಕಾಗಿ ಹೋಗ್ಬಿಡ್ತೈತಿ. ಏನಪ್ಪ ಇವ್ರು ಯಾಕೆ ಹಿಂಗೆ ನನ್ನ ಮಕ ನೋಡ್ತಾರ ಅನ್ನಂಗೆ ಆಕತ್ತು. ಒಂಥರ ಅದು ಅವ್ರದ್ದೊಂಥರ ಆಯ್ತು. ಯಾವುದು ಇಷ್ಟಪಟ್ಟು ಹಾಕೊಳಕ್ಕೆ ಆಗಲ್ಲ ಆಂಟಿ. ನನಗೆ ಪ್ಲೀಸ್ ಅರ್ಥ ಮಾಡ್ಕೊರಿ. ನನಗೆ ಇಲ್ಲಿ ಇರೋಕ್ಕೆ ಆಗವಲ್ತು. ನಾನೇನು ಅತ್ತಿಯವ್ರನ್ನ ಬಿಟ್ಟು ಹೋಗೋಣ ಅಂತ ಇಲ್ಲಪ್ಪ. ಅವರು ಬೇಕಾದ್ರೆ ಬರಲಿ, ಆದರೆ ಸಿಟಿ ಒಳಗೆ ಹೋಗಿ ಅಲ್ಲೇ ಒಂದು ಮನೆ ಮಾಡ್ಕೊಂಡು ಇರೋಣ ಅಂತ. ಅಲ್ಲವಾ ಇಷ್ಟೊತ್ತು ಹೇಳಿದೆಲ್ಲ, ಸಿಟಿಯಾಗ ಮನೆ ಮಾಡ್ಕೊಂಡಿರೋಣ ಅಂತ. ಅಲ್ಲಿ ಬಾಡಿಗೆ ಇದು ಎಲ್ಲ ಎಷ್ಟು ಸಿಗ್ತಾವ? ಹಂಗೊಂದು 6-7 ರೂಪಾಯಿಗೆ ಸಿಗ್ತಾವ. ನೋಡ ಶಾಂತಕ್ಕ, ಇವ್ರು ಹುಚ್ಚತನ ಅನ್ಬೇಕ ಶಾಣೆ ಅನ್ಬೇಕ. ಸ್ವಂತ ಮನೆ ಬಿಟ್ಟು ಹೋಗಿ ಬಾಡಿಗೆ ಕೊಟ್ಟಿರ್ತಾವಂತ. ಅದು 6-7 ಸಾವಿರ ರೂಪಾಯಿಗೆ ಬಾಡಿಗೆ ತಿಂಗಳು ಅನ್ನೋದು ಅನ್ನೋದ್ರಾಗ ಬರ್ತೈತಿ. ಅಲ್ಲ ಏನು ಇವ್ರಿಗೇನು ಆಟ ಆಗಿದ್ದಿತ್ತನ? 6-7 ಸಾವಿರ ಕೊಟ್ಟು ಬಾಡಿಗೆ ಕೊಟ್ಟಿರೋ ಅಂಥದ್ದು. ಅಯ್ಯೋ ಇದಕ್ಕೇನು ಶಾಣೆ ಅನ್ಬೇಕ ಹುಚ್ಚ ಅನ್ಬೇಕ? ದೇವರಿಗೆ ಗೊತ್ತವ ಯಾವ ಏನು ಹುಚ್ಚದಾವ ಬೆಪ್ಪದಾವ.
ನನಗೆ ಬರೋದ 18,000 ಪಗಾರ ಬರ್ತೈತಿ. ಒಂದು 7,000 ರೂಪಾಯಿ ಕೊಟ್ರೆ ಏನಾಗತೈತಿ? ಈಕಿಗೆ ಬರೋ ಪಗಾರ ನನಗೆ ಬರೋ ಪಗಾರ ಎರಡೂ ಕೂಡ್ಸಿಟ್ಕೊಂಡ್ರೆ ನಾವು ಖರ್ಚಿಗಾಕತ್ತಲ್ಲ, ನಾವು ಸಂತಿ ಹಾಕಿಸ್ಕೊಂಡು ಉಳಿತೈತಿ ನಮಗೆ. ಇನ್ನೂ ಗೊತ್ತನ ಈಕಿಗೆ ಎಷ್ಟು ಬರ್ತೈತೆ ಅಂತ ಮಾಡಿ? 10,000 ಬರ್ತೈತಿ. 9,800 ಚಿಲ್ಲರ್ ಬರ್ತೈತಿ ಈಕಿಗೆ. 10,000ನೇ ಬರ್ತೈತಿ. ಈಕಿದು ಪೂರ್ತಿ ಬ್ಯಾಂಕ್ನಾಗ ಹಾಕಿದ್ರೆ ನಂದು ಉಳಿದಿದ್ರೆ ಸಂತಿ ಮಾಡ್ಕೊಂತೀನಿ. ಹೌದಿಲ್ಲ? ನಂದು ಸೇಮ್. ನೋಡ್ರಪ್ಪ, ನೀವು ಹೋಗ್ಬೇಕಂತಂದ್ರೆ ಸಿಟಿಗಾರ ಹೋಗ್ರಿ, ಪ್ಯಾಟ್ಗಾರ ಹೋಗ್ರಿ, ಎಲ್ಲಾರ ಹೋಗ್ಕೊರಿ. ನಾ ಮಾತ್ರ ನನ್ನ ಮನೆ ಬಿಟ್ಟು ಎಲ್ಲಿ ಬರೋದಿಲ್ಲ. ನಾ ಇರ್ತೇನೆ, ಒಬ್ಬೇಕೆ ಇರ್ತೇನೆ. ನೋಡ್ರಿ ಅತ್ತಿಯರ, ನಾನೇ ನಿಮಗೆ ಬರಬೇಡ ಅಂತ ಇಲ್ಲ, ನಾವು ನೋಡ್ಕೊಂತೀವಪ್ಪ. ಈಗ ಹೆಂಗದಿರ ಹಂಗೆ ಇರ್ರಿ. ಏನು ಅಲ್ಲಿನೂ ನಮ್ಮ ಮನ್ಯಾಗ ಸ್ವಲ್ಪ ದಿನ, ಇವರು ಮದನ್ ಅವ್ರ ಮನ್ಯಾಗ ಸ್ವಲ್ಪ ದಿನ ಹಿಂಗಿರ್ರಿ. ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಖುಷಿನಪ್ಪ ನಮಗೆ, ನಿಮ್ಮನ್ನೇನು ಇಲ್ಲೇನು ಒಬ್ಬರನ್ನೇ ಬಿಟ್ಟು ಹೋಗ್ಬೇಕಂತ ಏನಿಲ್ಲ. ಆದರೆ ನೀವೇ ಬರಲ್ಲ ಅಂತ ಅದಿರಿ. ಬೇಡವ ತಾಯಿ, ಬೇಡ. ನನಗೆ ನೋಡವ, ಊಟ ಒಂದ ಮುಖ್ಯ ಅಲ್ಲ, ಮನಃಶಾಂತಿ ಮುಖ್ಯ. ನನಗೆ ಹಂಗಂತೇಳಿ 4 ಗೋಡಿ ಮೊದಲೇ ನೀವು ಹೋಗಿಂದ ಬಾಗಲ ಹಾಕ್ಕೊಂಡು ಇರಕ್ಕೆ ನನಗೆ ಆಗೋದಿಲ್ಲ. ನನಗೆ ಹೆಂಗಂತಂದ್ರೆ 4 ಮಂದಿ ಕೂಟ ಕಷ್ಟ ಸುಖ ಮಾತಾಡ್ಬೇಕು. ಇಲ್ಲೇ ನಮ್ಮ ಶಾಂತಕ್ಕನ ಕೂಟ, ಗಿರ್ಜಿ ಕೂಟ, ನಮ್ಗೆ ಇಲ್ಲಿ ಊರಾಗ 108 ಮಂದಿ ನಾವು ಮಾತಾಡ್ಕೊಂತ ಒಂಥರ ಎಷ್ಟು ಖುಷಿಯಿಂದ ಇರ್ತೇವೆ. ಅಷ್ಟು ಖುಷಿಯಿಂದ ಇರುವತ್ನಾಗ ನನಗೆ ಎಲ್ಲ ಬಿಟ್ಕೊಟ್ಟು ಅಲ್ಲಿ ಬಂದಿರಕ್ಕೆ ಆಗಲ್ಲವ ಇವ. ನೀ ಏನು ಬೇಕಾದ ಹೇಳಿದ್ರೆ ನಾ ಬರೋದಿಲ್ಲ. ಲಕ್ಷ ಕೋಟಿ ರೂಪಾಯಿ ಕೊಡ್ತಂದ್ರೆ ನಾ ಬರೋದಿಲ್ಲ. ಈಗ ಆಯ್ತು, ನಿಮಗೆ ಇಲ್ಲಿ ಇರಕ್ಕೆ ಆಗೋದಿಲ್ಲಲ್ಲ, ಆಯ್ತು ಹೋಗ್ರಿ. ಬೇಕಾದ್ರೆ ನನಗೆ ಯಾವಾಗಾರ ಪುರ್ಸತ್ ಸಿಕ್ಕಾಗ ಬಂದು ಹೋಗಿ ಮಾಡ್ತೇನೆ. ನೀವು ಹೋಗ್ರಿ, ಹೋಗ್ರಿ, ನಾನು ಇಲ್ಲಿರ್ತೇನೆ. ಏನು ಈಗ ಹೋಗ್ಬರ್ರಿ. ದೊಡವ, ಈಗ ನೋಡ್ರಿ ಏನು ಹೇಳ್ತೀರಿ ಇದಕ್ಕೆ? ಶಾಂತಕ್ಕ, ನಾವಲ್ಲೇ ಹೋಗಾಕ, ನಾವಲ್ಲೇ. ಅಲ್ಲಿ ಬೇಯವ ವಯಸ್ಸ ತಾಯಿ ಹಿಂಗೆ ಬಿಟ್ಟು ಹೋದ ನೋಡು, ಬಿಟ್ಟು ಹೋದ್ರೆ ಇಬ್ರು ಗಂಡು ಮಕ್ಳದಾರ ಅಂತ ಮಾತಾಡಂಗಿಲ್ಲನ. ಈಗ ನೀವು ಅಲ್ಲೇ ಬರಾಕ ಅಂತೇಳಿ ಇಲ್ಲೇ ಉಳ್ಕೊಂಡ್ರೆ ನಾವು ಈಗ ಅದ್ರ ಸಂಬಂಧ ಇಲ್ಲಿ ಇರ್ಬೇಕಾಕತಿ. ನಮಗೆ ಹೊಂದಾಣಿಕೆ ಆಗೋಲ್ತವ. ಅದಕ್ಕೆ ದುಡಿದ್ರ ಸಂಬಂಧ ಹೋಗೋಣ ಅಂತ. ಏನು ಮಾಡ್ತೀಯ ಪರಕ್ಕ? ಒಲ್ಲ ಶಾಂತಕ್ಕ, ಒಲ್ಲೆ. ನೀವು ಹೋರಿ, ನಿಮ್ಮ ಅರ್ಬಿ ಇಟ್ಕೋರಿ, ನೀವು ಹೋಗಿ ಹೊಂದ್ಕೋರಿ. ಮನೆ ನೋಡಿರೇ? ನೋಡ್ಬೇಕ? ನೋಡೇ ಬಂದೇವ್ರಿ. ಪುಣ್ಯ ಬರಲಿ. ಆಯ್ತು, ಹೋರಿ ಬರ್ರಿ. ಶಾಂತಕ್ಕ, ನಾ ಹೇಳಲೆ, ನಾನು ಅವ್ರ ಜೊತೆಗೆ ಇರ್ಬೇಕಂತ ನನ್ನ ಮಕ್ಕಳಿಗೆ ಏನಾರ ಸ್ವಲ್ಪ ಇದ್ದಾತವ ಏನ, ಅವರಿಬ್ರು ಬಿಡಾಡ್ಯಾರಿಗಂತರೂ ಇಲ್ಲ. ಏನು ಅವ್ರ ಕರಿಯ ರೀತಿ ಒಳಗೆ ಗೊತ್ತಾಕತಿ. ಏನು ಒಲ್ಲೆ ಶಾಂತಕ್ಕ, ಒಲ್ಲೆ. ನಂಗೆ ಬರೋ ರೊಕ್ಕದಾಗ ನಾ ಮಾಡ್ಕೊಂಡು ಹೋಗ್ತೇನೆ. ಏನು ಆಗಲಿ, ನಾ ಇಲ್ಲ ಇವ್ರು ಹೊಲ್ದಾಗ ಇದು ಮಾಡಾದ್ರು ಬೇಡ. ನನ್ನ ಮ್ಯಾಗ ಎಷ್ಟು ಕಾಯಿಪಲ್ಯ ಬೆಳೆದ ನೋಡಿ ಇಲ್ಲ ನೀನು ಶಾಂತಕ್ಕ. ಆ ಕಾಯಿಪಲ್ಯನ ನಂಗೆ ದಿನ ಅಡುಗೆ ಮಾಡ್ಕೊಳಕ್ಕೆ ಹೋಗ್ಬೇಕು. ಏಟ್ ಬೇಕು ಸಾಕು ನನಗೆ. ರೊಟ್ಟಿ ಸಂತಿ ಅಂತ ಹಾಕ ಒಂದಿಟ್ಟು ಏನಾರು ತಿನ್ನಾಕ ಜೋಳ ಅಕ್ಕಿಗಾರ ರೊಕ್ಕ ಕೊಡ್ತಾರ. ಅದು ಕೊಡಲಿಲ್ಲ ಅಂದ್ರೆ ಅದು ಬೇಡ. ಅದನ್ನು ಹೆಂಗಾರ ಮಾಡಿ ಅವ್ರ ಹೊಲಕ್ಕೆ ಕಳೆ ತೆಗೆದಾದ್ರೆ ನಾನು ತಗೋತೀನಿ. ಇಲ್ಲ ಅದನ್ನು ಹಾಕಿಸ್ತೇನೆ ಅಂತ ಬಾಯ್ಬಿಟ್ಟು ಹೇಳ್ತಾರಲ್ಲ, ಸಾಕು. ನಾವು ಒಬ್ಬೇಕಿರ್ತೇನೆ ಶಾಂತಕ್ಕ, ನಾವಲ್ಲೇ. ನಂಗೆ ಹೋಗೋಕ್ಕೂ ಇಷ್ಟ ಇಲ್ಲ, ಅಲ್ಲಿ ಇರೋಕ್ಕೂ ಇಷ್ಟ ಇಲ್ಲ. ಒಬ್ಬೇಕಿ ಇರ್ತೀಯಲ್ಲೇ? ಇರ್ತೇನೆ ಶಾಂತಕ್ಕ, ಇರ್ತೇನೆ, ಅದಕ್ಕೇನಿಲ್ಲ.